ಚಿನ್ನ ಇವರೇ ಬೇರೆ ಬೇಕಾದವ್ರ ಹೆಸರಲ್ಲಿ ಇವರೇ ಇಡಿಸೋದು ಡೂಪ್ಲಿಕೇಟ್ ಚಿನ್ನನ. ಅವ್ನು ಅಫ್ರೋಜರ್ ಇರ್ತಾನಲ್ಲ, ಯಾರು ಆಚಾರಪ್ಪ ಇರ್ತಾರಲ್ಲ, ಅವರು ಸರ್ಟಿಫೈ ಮಾಡೋದು ಈ ಚಿನ್ನಕ್ಕೆ ಇಷ್ಟು ಕೊಡಿ ಅಂತ. ಅವ್ರು ಯಾರ್ಯಾರ ಹೆಸರಲ್ಲಿ ಹಿಂಗೆ ಬೇನಾಮಿ ಹೆಸರುಗಳಲ್ಲಿ ಇದಾವೆ. ಅವ್ರ ಸುತ್ತ ಯಾರು ಇರ್ತಾರ ಅವ್ರ ಹೆಸರುಗಳೆಲ್ಲ ಇಡೋದು, ತಗೊಳ್ಳೋದು. ಎಲ್ಲಾ ಕೂಡ ಅವ್ರ ಫಾಲೋವರ್ಸ್, ಅವರ ವ್ಯಾಲ್ಯೂಯೇಟರ್ ಕೂಡ ಅವ್ರ ಫಾಲೋವರೇ, ಬ್ಯಾಂಕ್ ಮ್ಯಾನೇಜರ್ ಅವ್ರ ಫಾಲೋವರೇ, ಬ್ಯಾಂಕ್ ಸಿಬ್ಬಂದಿ ಅವ್ರ ಫಾಲೋವರೇ, ಅವರೇ ಕೆಲಸ ಕೊಡಿಸಿರೋರೆ. ತನಿಖೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ, ನೋಡೋಣ ಏನ್ ತನಿಖೆ ಮಾಡ್ತಾರೆ. ಇದು 9 ಕೋಟಿ ಹಗರಣ, ಇದು ಶಾಂಪಲ್ ಅಷ್ಟೇನೆ. ಇನ್ನು ಎಷ್ಟಾಗಿದೆ ಅಂತ ತನಿಖೆ ಆಗ್ಬೇಕಲ್ಲ. ಅಂದಾಜು ಮಾಡಿರೋದವ್ರು 9 ಕೋಟಿ ಎಷ್ಟು ಹಗರಣ ಆಗಿದೆ, 9 ಕೋಟಿ ಎಷ್ಟು ದುಡ್ಡು ಹೊಡೆದಿದ್ದಾರೆ. ಸುಮಾರು 20 ವರ್ಷ 22 ವರ್ಷದಿಂದ ಮಾಗಡಿ ಬ್ರಾಂಚ್ ಅಲ್ಲಿ ಶಿವಣ್ಣ ಅಂತ ಹೇಳಿ ಒಬ್ರು ಮ್ಯಾನೇಜರ್ ಇದ್ದಾರೆ. ಟ್ರಾನ್ಸ್ಫರ್ ಆಗ್ಲೇಬೇಕು, ಕಂಟಿನ್ಯೂಸ್ ಆಗಿ ಇರ್ಲೇಬಾರ್ದು. ಇವ್ರೇನ್ ಮಾಡ್ತಾರೆ, ಶಿವಣ್ಣವ್ರನ್ನ ಕುದೂರ್ ಟ್ರಾನ್ಸ್ಫರ್ ಮಾಡಿಸೋದು, ಕುದೂರ್ನವ್ರನ್ನ ಇಲ್ಲಿಗೆ ಮಾಡಿಸೋದು. ತಿರ್ಗಾ ಇವ್ರು ಯಾರಾದ್ರೂ ಗಲಾಟೆ ಮಾಡಿದ್ರು ಇವ್ರನ್ನ ಅಲ್ಲಿಗೆ ಮಾಡಿಸೋದು, ಅವ್ರನ್ನ ಇಲ್ಲಿಗೆ ಮಾಡಿಸೋದು. ಇಷ್ಟೇ. ಕುದೂರ್ ಬ್ಯಾಂಕ್ ಮ್ಯಾನೇಜರ್ ಮಾಗಡಿಗೆ ಬಂದ್ರು, ಮಾಗಡಿ ಬ್ಯಾಂಕ್ ಮ್ಯಾನೇಜರು ಕುದೂರ್ಗೆ ಹೋದ್ರು. ಕುದೂರ್ಗೆ ಹೋದಾಗ ಶಿವಣ್ಣ ಏನ್ ಹೇಳಿದ್ರು, ಚಿನ್ನದ್ದೆಲ್ಲ ಲೆಕ್ಕ ಕೇಳಿದ್ರು. ಇಲ್ಲೇನೋ ಮಿಸ್ಯೂಸ್ ಆಗಿದೆಯಲ್ಲ ಅಂತೇಳಿ, ನಾನು ಚಾರ್ಜ್ ಬೇಡ, ಚಿನ್ನದ್ದು ಗೋಲ್ಡ್ ಲೋನ್ ಕೊಟ್ಟಿರೋದು ನಾನು ಚಾರ್ಜ್ ತಗೊಳಲ್ಲ, ನಿಮ್ಮ ಹತ್ರನೇ ಇರ್ಲಿ ಅಂತ ಯಾರೋ ಒಬ್ಬ ಸಿಬ್ಬಂದಿ ಮೇಡಮ್ಗೆ ಬಿಟ್ಬಿಟ್ರು. ಇವ್ರೇನ್ ಮಾಡಿದಾರೆ, ಆಮೇಲೆ ಒಂದು 25-30 ಲಕ್ಷ ದುಡ್ಡು ಕಟ್ಸಿದ್ದಾರೆ. ಆಮೇಲೆ ಬ್ಯಾಂಕ್ಗೆ ಹೆಡ್ ಆಫೀಸ್ಗೆ ಗೊತ್ತಾಗಿದೆ. ಅಧ್ಯಕ್ಷರು ಏನ್ ಮಾಡಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಹೇಳಿ ತನಿಖೆ ಮಾಡ್ಸಕ್ಕೆ ನಿನ್ನೆಯಿಂದ ಹೊರಟಿದ್ದಾರೆ. ಬೇರೆ ಗೋಲ್ಡ್ ಚೆಕ್ ಮಾಡುವಂತ ಮಿಷಿನ್ಗಳು ಕಳಿಸಿ, ಅಲ್ಲಿಂದ ಬೇರೆ ಪ್ರೈವೇಟ್ ಏಜೆನ್ಸಿಗಳನ್ನ ತಗೊಂಡು ಇಲ್ಲೆಷ್ಟು ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತ ಹೇಳಿ ಕಳಿಸಿದ್ದಾರೆ. ಸುಮಾರು 5-6 ವರ್ಷದಿಂದ ಇದು ನಡೆದಿದೆ. ಮಾನ್ಯ ಅಶೋಕ್ ಅವ್ರಿಗೆ, ತಮ್ಮಾಜಿ ಅವ್ರಿಗೆ ಈ ವಿಚಾರ ಗೊತ್ತಿದೆ ಮಾಡಿರೋದು. ನೇರವಾಗಿ ಅವ್ರು ಶಾಮೀಲಾಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಏನು ಮಾಡಕ್ ಆಗೋದಿಲ್ಲ. ನಿಮ್ ಸಿಬ್ಬಂದಿ ವಾಶ್ರೂಮ್ ಹೋಗ್ಬೇಕಾದ್ರು ನಿಮ್ ಪರ್ಮಿಷನ್ ತಗೋಬೇಕು. ನೀವು CC ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀರಿ, ಯಾರು ಬಂದ್ರು, ಯಾರು ಹೋದ್ರು. ಕಾಂಗ್ರೆಸ್ ಲೀಡರ್ ಬಂದ್ರ, JDS ಲೀಡರ್ ಬಂದ್ರ, JDS ಲೀಡರ್ ಯಾಕೆ ಬಂದಿದ್ರು, ಏನಕ್ಕೆ ಬಂದಿದ್ರು, ಅವ್ರ ಫೈಲ್ ಎತ್ತಿಡು ಅಂತ ನೀವೇ ಆದೇಶ ಮಾಡ್ತೀರಿ. ಇದೆಲ್ಲ ಜಗಜ್ಜಾಹಿರ. ಇಷ್ಟೆಲ್ಲ ನಡಿಬೇಕಾದ್ರೆ ನಿಮ್ಗೆ ಈ 9 ಕೋಟಿ ಎಷ್ಟು ಹಣ ಆಚೆ ಹೋಗಿರೋದು ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ಲದೆ ಆಗತ್ತಾ? 50,000 ಲೋನ್ ತಗೋಬೇಕಾದ್ರೂ ನಿಮ್ಗೆ ಗೊತ್ತಾಗಬೇಕು. 9 ಕೋಟಿ ಎಷ್ಟು ಹಣ ಇಲ್ಲಿಂದ ಬ್ಯಾಂಕ್ ಇಂದ ಹೋಗಿದೆ ಅಂದ್ರೆ ಆಯ್ತು, ನೀವು 3 ತಿಂಗಳಿಗೊಂದ್ಸರಿ ಆಡಿಟ್ ಮಾಡಿಸ್ಬೇಕು, 3 ತಿಂಗಳಿಗೊಂದ್ಸರಿ ಸಭೆ ಮಾಡಿಸ್ಬೇಕು. ಯಾಕೆ ಮಾಡಿಸಿಲ್ಲ? RBI ರೂಲ್ ನ ಇವ್ರು ಸಂಪೂರ್ಣವಾಗಿ ಗಾಳಿಗೆ ತೋರ್ಬಿಟ್ಟಿದ್ದಾರೆ. ಆಸ್ ಪರ್ RBI ರೂಲ್, ಏನು ಕೋಆಪರೇಟಿವ್ ಬ್ಯಾಂಕ್ ಗಳಿಗೆ ಮನಿ ಲ್ಯಾಂಡಿಂಗ್ ಮಾಡ್ತಾ ಇರ್ತಕ್ಕಂತ ಸಂಸ್ಥೆಗಳು ಯಾವುದೇ ಇರಲಿ, ಆ ಸಂಸ್ಥೆನಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಬೇಕು ಅಂತ ಅಂದ್ರೆ 3 ವರ್ಷದ ಮೇಲೆ ಯಾವುದೇ ಅಲ್ಲಿ ಉದ್ಯೋಗಸ್ಥ ಯಾರು ಕೂಡ ಅಲ್ಲಿ ಕಂಟಿನ್ಯೂ ಆಗ್ಬಾರ್ದು. ಅವರು ಲಾಂಗ್ ಟರ್ಮ್ ಅಲ್ಲಿದ್ದಾಗ ಇವೆಲ್ಲ ಹಗರಣಗಳಿಗೆ ಅವಕಾಶ ಆಗ್ತದೆ ಅಂತ ಹೇಳಿ RBI ರೂಲ್ ಮಾಡೋದು. ಎಲ್ಲಿ ಪಾಲನೆ ಮಾಡಿದೀವಿ ನೀವು? ಇವ್ರು ಬರೋದೆಲ್ಲ ಹಂಚ್ಕೊಂಡ್ಬಿಡ್ಬೇಕಾಯ್ತದಲ್ಲ. 3 ಜನ 3% ದುಡ್ಡು ತಗೋತಾರೆ ಇವರು KCC ನಲ್ಲಿ. ಎಲ್ಲಾ ಪ್ರತಿ ವರ್ಷ ಕಡಿಮೆ ಅಂದ್ರೆ 5-6 ಕೋಟಿ ರೂಪಾಯಿ ಉದ್ಯೋಗ ಯಾರ್ಯಾರು ಡೈರೆಕ್ಟರ್ಗಳಿದ್ರು ಎಲ್ರಿಗೂ ಹೋಗುತ್ತೆ. ನಿರ್ದೇಶಕರುಗಳನ್ನೆಲ್ಲ ಎಲ್ಲರಿಗೂ ಹೋಗುತ್ತೆ. ಯಾಕೆ ಡಿಲಿಮಿಟೇಷನ್ ಮಾಡಕ್ ಬಿಡಲ್ಲ ಅಂದ್ರೆ ಇದೇ ರೀಸನ್. ನಮ್ಮ ಪಾರ್ಟಿಯರ್ ಇರ್ಲಿ, BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, ಡಿಲಿಮಿಟೇಷನ್ ಮಾಡಿಸಿ. ಹನುಮಂತಯ್ಯ ಅಂತ ಡೈರೆಕ್ಟರ್ ಇದ್ದಾರೆ ಬೆಂಗಳೂರು ದಕ್ಷಿಣ, 6 ಸೊಸೈಟಿಗೆ ಡೈರೆಕ್ಟರ್. ಇನ್ನೆಲ್ಲ ನಾರ್ತ್ ಅಲ್ಲಿ ಒಬ್ರು ಇದ್ದಾರೆ, ಅವರು 5 ಸೊಸೈಟಿಗೆ ಡೈರೆಕ್ಟರ್. ಇವ್ರು 30 ಸೊಸೈಟಿ ಇಟ್ಕೊಂಡು ಯಾಕೆ 2-3 ಮಾಡಬಾರ್ದು? ಹೊಸ ತಾಲೂಕು ಆಗಿದೆ ಆರೋಳ್ಳಿ, ಯಾಕೆ ಇಲ್ಲಿವರೆಗೂ ಡಿಲಿಮಿಟೇಷನ್ ಮಾಡಿಲ್ಲ? ಯಾಕೆ ಆರೋಳ್ಳಿಗೆ ಏನು ಕೊಟ್ಟಿಲ್ಲ? ಯಾಕೆ ಇದಕ್ಕೆ ಕೊಟ್ಟಿಲ್ಲ? ಸೋಲೂರ್ನ ಯಾಕೆ ನೀವು ಬೈಫರ್ಗೆಟ್ ಮಾಡಿಲ್ಲ? ಅಲ್ಲಾರು ನಿರ್ದೇಶಕಿದ್ರೆ ಅವ್ರ ಸೊಸೈಟಿಗಳು ನೋಡ್ಕೊಳ್ಳೋಷ್ಟು ಅವ್ರ ಶಕ್ತಿ ಇಲ್ವಾ? ಯಾರು ಇಲ್ವೇ ಇಲ್ವಾ? ನಿರ್ದೇಶಕರಾದರು ಎಲಿಜಿಬಲ್ ಇರೋರು ಯಾರು ಇಲ್ವೇ ಇಲ್ಲ. ಸೊಸೈಟಿಗಳು ಜಾಸ್ತಿ ಆದಂಗೆ ಡಿಲಿಮಿಟೇಷನ್ ಆಗ್ಬೇಕಲ್ವ? ಅಧ್ಯಕ್ಷರು ಕೂಡ ಪ್ರಾಮಾಣಿಕವಾಗಿದ್ದಾರೆ, ಮಂತ್ರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾವುದೇ ಈ ತರದ ಮಿಸ್ಯೂಸ್ ಆಗೋದನ್ನ ಬಿಡಲ್ಲ ಅಂತ ಹೇಳಿ ಅನ್ಕೊಂಡಿದೀವಿ. ನಂಬಿಕೆ ಇದೆ, ಮಂತ್ರಿಗಳ ಮೇಲೂ ಇದೆ, ಅಧ್ಯಕ್ಷರ ಮೇಲೂ ಇದೆ. ನಾನು ಸರ್ಕಾರದ ಈ ಸಹಕಾರಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ಒತ್ತಾಯ ಮಾಡ್ತೀನಿ, ಇದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆ ಅಮೌಂಟ್ ಏನು ಇದೆ ಅದು ರಿಕವರಿ ಆಗ್ಬೇಕು. ಕೆಲವು ಕಾರ್ಯದರ್ಶಿಗಳು ಇವ್ರ ಚೇಲಗಳು ಏನ್ ಮಾಡ್ತಾರೆ, ದುಡ್ಡನ್ನ ಡ್ರಾ ಮಾಡ್ಬಿಡೋದು. ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಅಷ್ಟೇ ಲೂಪಲ್ಸು ಇರುತ್ತೆ. ರೈತರದೆಲ್ಲ DBT ಮಾಡ್ಬಿಡ್ತಾರೆ. ಸೆಕ್ರೆಟರಿ ಕಾರ್ಡು ಇವರೇ ಇಸ್ಕೊಂಡಿರ್ತಾರೆ, ಪಿನ್ನು ಇವ್ರ ಹತ್ರನೇ ಇರುತ್ತೆ, ಬುಕ್ ಅಲ್ಲಿ ಇವನೇ ಹೋಗೋದು, ATM ಅಲ್ಲಿ ಕುತ್ಕೊಳ್ಳೋದು, ಎಲ್ಲಾರ್ದು ಡ್ರಾ ಮಾಡೋದು. ಇವತ್ತು ಕೋಆಪರೇಟಿವ್ ನಲ್ಲಿ ಏನಾಗಿದೆ ಅಂದ್ರೆ ಇವ್ರು ಆಡಿದ್ದೇ ಆಟ, ಉಡಿದ್ದೇ ಲಗ್ಗೆ ತರ. ವಿಶೇಷವಾಗಿ ನಮ್ಮ ಮಾಗಡಿ ತಾಲೂಕು ಎಲ್ಲದಕ್ಕೂ ಇವರೇ ಬೇಕು. ಇವರ ಚಿಕ್ಕಪ್ಪ ಆಯ್ತು, ಇನ್ನೊಬ್ಬ ಚಿಕ್ಕಪ್ಪ ಆಯ್ತು, ಈಗ ಚಿಕ್ಕಪ್ಪನ ಮಗ ಅಶೋಕ್ ತಮ್ಮಾಜಿ ಅವರಾಯ್ತು, ಬೇರೆ ಯಾರು ಇಲ್ವಾ ನಿರ್ದೇಶಕರಾಗಕ್ಕೆ? BDCC ಬ್ಯಾಂಕ್ ನಲ್ಲಿ 5 ಸೊಸೈಟಿಗೆ ಒಬ್ರು ನಿರ್ದೇಶಕರಿದ್ದಾರೆ, 3 ಸೊಸೈಟಿಗೆ ಒಬ್ರು ನಿರ್ದೇಶಕರಿದ್ದಾರೆ. ಇದೇ BDCC ಬ್ಯಾಂಕ್. ಇವತ್ತುವರೆಗೂ ಅವೈಜ್ಞಾನಿಕವಾಗಿ ನೀವು BDCC ಬ್ಯಾಂಕ್ ನ ನಡೆಸ್ತಾ ಇದ್ದೀರಿ. ಸಂಬಂಧಪಟ್ಟಂತ ಸೀನಿಯರ್ ನಿರ್ದೇಶಕರುಗಳಿದ್ದಾರೆ ಅಲ್ಲಿ. ನೀವ್ ಯಾಕೆ ಇದಕ್ಕೆ ಡಿಲಿಮಿಟೇಷನ್ ಮಾಡ್ತಾ ಇಲ್ಲ? KCC ಲೋನ್ ಹೋಗ್ಬೇಕು ಪ್ರತಿ ವರ್ಷ 70 ಕೋಟಿ 80 ಕೋಟಿ, ಅದ್ರಲ್ಲಿ 3% ಕಮಿಷನ್ ಹೋಗ್ಬೇಕು. ಇವ್ರಿಗೆ ತಗೊಳ್ಳಿ, ಇವ್ರು ಪ್ರಮಾಣ ಮಾಡ್ಲಿ ಬಂದು, ನಾವ್ ಯಾರ ಹತ್ರನೂ ಕಮಿಷನ್ ತಗೊಳಲ್ಲ, ಇಟ್ಕೊಳ್ಳಲ್ಲ ಅಂತ. ಎಲ್ಲ ಬುಕ್ ಅಡ್ಜಸ್ಟ್ಮೆಂಟ್.
ಯಾವೊಬ್ಬ ರೈತ 50,000 1 ಲಕ್ಷ 2 ಲಕ್ಷ ಸಾಲ ತಗೋತಾನೆ, ಯಾವ ರೈತನೂ 2 ಲಕ್ಷ ದುಡ್ಡು ತಗೊಳಕ್ ಕಟ್ಟಲ್ಲ. ಕಡಿಮೆ ಒಂದು 5ರಿಂದ 10% ಮಾತ್ರ ಕಟ್ತಾರೆ. ಮಿಕ್ಕಿದೆಲ್ಲ ಅವ್ರ ಅಲ್ಲೇ ಬುಕ್ ಅಡ್ಜಸ್ಟ್ಮೆಂಟ್. ಅವ್ರ ಹತ್ರ ನಿಮ್ದು ರಿನ್ಯೂವಲ್ ಮಾಡಿದೀವಿ ಅಂತ ಹೇಳಿ 25,000 50,000 ಡಿಡಕ್ಟ್ ಮಾಡ್ತಾರೆ. ಹಿಂಗೆ ಇವರು ಈ ಬ್ಯಾಂಕ್ ಅನ್ನ ನಡೆಸ್ತಾ ಇದ್ದಾರೆ. ಇದ ಬ್ಯಾಂಕ್ ನಡೆಸೋ ಹುಟ್ಟ ಇದು. ಮನೆ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರನ್ನು ನಾನು ಅವ್ರು ಕೇಳಕ್ ಬಯಸ್ತೇನೆ, ನಿಮ್ಗೆ ಅವಕಾಶ ಇದೆ, ಸರಿ ಮಾಡಿ, ಡಿಲಿಮಿಟೇಷನ್ ಗಳನ್ನ ಮಾಡಿ. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2018ರಲ್ಲಿ ಇದೇ ಎಚ್ ಡಿ ರೇವಣ್ಣ ಅವರು ನನ್ ಕರೆದು ಹೇಳಿದ್ರು, ನಾವು ಡಿಸಿಸಿ ಬ್ಯಾಂಕ್ ರಾಮನಗರಕ್ಕೆ ಡಿಸಿಸಿ ಬ್ಯಾಂಕ್ ಮಾಡ್ಕೊಳ್ಳಿ, ಜಿಲ್ಲಾ ಬ್ಯಾಂಕ್ ಮಾಡ್ಕೊಳ್ಳಿ ನೀವು. ಅವತ್ತು ಇದೇ ಡಿ ಕೆ ಶಿವಕುಮಾರ್ ಅವರು ಬೇಡ, ನಮ್ಗೆಲ್ಲ ಈ ಕಂಬೈಂಡ್ ಆಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ತಡೆದ್ರು. ಆಯ್ತು, ನೀವು ತಡೆದ್ರಿ, ಒಳ್ಳೆ ಕೆಲಸನೇ. ಇವತ್ತೇನ್ ನಡೀತಾ ಇದೆ, ಇವತ್ತೆಷ್ಟು ಹಗರಣದ ಕೂಪ ಆಗಿದೆ ಈ ಬಿಡಿಸಿಸಿ ಬ್ಯಾಂಕ್. ಇದನ್ನೆಲ್ಲ ಮುಚ್ಚಾಕೋ ಹುನ್ನಾರ ಮಾಡ್ತಾ ಇದ್ದಾರೆ. ಇದು ಪಾರದರ್ಶಕ ತನಿಖೆ ಆಗ್ಬೇಕು. ಬಿಡದಿಲ್ ಆಗಿದ್ಯಾ, ರಾಮನಗರದಲ್ಲಿ ಆಗಿದ್ಯಾ, ಮಾಗಡಿಲ್ ಆಗಿದ್ಯಾ, ಹಲವಾರು ಬ್ರಾಂಚ್ ಗಳಿದಾವೆ. ಇಂತ ನಕಲಿ ಚಿನ್ನವನ್ನ ಇಟ್ಟು ದುಡ್ಡು ಹೊಡೆಯೋ ಸ್ಕೀಮ್ ಇದೆಯಲ್ಲ, ಇದೊಂದ್ರಲ್ಲೆಲ್ಲ ದುಡ್ಡು ಹೊಡಿತಾ ಇರೋದವ್ರು. ಕುರಿ ಸಾಕಕ್ಕೆ, ಕೋಳಿ ಸಾಕಕ್ಕೆ, ಹಂದಿ ಸಾಕಕ್ಕೆಲ್ಲ ಲೋನ್ ಕೊಡ್ತೀವಿ ಅಂತಾರೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ. ಮೊನ್ನೆ ಅಶೋಕ್ ಅವರನ್ನೇ ಇವ್ರೇ ಗುಂಪು ಮಾಡೋದು, ಇವ್ರಿಗೆ ಒಂದ್ 100 ಅಪ್ಲಿಕೇಶನ್ ಕೊಡೋದು, ಇವರೇ ದುಡ್ಡು ಎತ್ತೋದು, ಮನ್ನಾ ಆದ್ರೆ ಮನ್ನಾ, ಇವ್ರ ಜೋಬಗ್ ಬಿಟ್ಕೊಡೋದು. ಈ ತರ ಲೂಟಿ ಮಾಡ್ತಾ ಇರೋದಕ್ಕೆ ಗಮನ ಸೆಳೆಯ ಕೊಟ್ಟಿದ್ದೇವೆ. ಇದು ಪಾರದರ್ಶಕ ತನಿಖೆ ಆಗಬೇಕು. ಯಾರದೇ ಮರ್ಜಿ, ಯಾವ್ದೇ ಮುಲಾಜಿಲ್ದೆ ತನಿಖೆ ಆಗ್ಲಿಲ್ಲ ಅಂದ್ರೆ ಬಗ್ಗೆ ನಮ್ಮ ಹೋರಾಟ, ನಮ್ಮ ರೈತರುಗಳನ್ನ ಬೀದಿಗಿಳಿಸ್ತೀವಿ. ಯಾವೊಬ್ಬ ರೈತ ಗಟ್ಟಿ ಧ್ವನಿಲಿ ನ್ಯಾಯ ಕೇಳಕ್ ಹೋಗ್ತಾನೆ, ನೆಕ್ಸ್ಟ್ ಒಂದು ಶೇರ್ ಇರಲ್ಲ. ಇವರ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡಿದೀವಿ. ಮೊನ್ನೆ ಚಕ್ರಬಾವಿಲಿ ಏನ್ ದೊಡ್ಡ ಭಾಷೆ, ಏನ್ ಇವ್ರಿಗೆ ಸಾಕಾರ ರತ್ನ ಪ್ರಶಸ್ತಿ, ಏನ್ ಇವ್ರ ಅಣ್ಣನೇ ಹೊಗಳೋದು ಇವ್ರನ್ನ. ಅಯ್ಯೋ, ನಮ್ ಕುಟುಂಬ ಎಲ್ಲಾದ್ರೂ ₹1 ಪ್ರತಿ ದಿನ ತಿಂತಾ ಇದೀರಿ. ನಿಮ್ಮ ಬದುಕನ್ನ ಹಸನ ಮಾಡ್ಕೊಳಕ್ಕೆ ಈ ತರದ ದುರುಪಯೋಗವನ್ನ ನೀವು ಪ್ರತಿ ದಿನ ಮಾಡ್ತಾ ಇದೀರಿ. 5 ವರ್ಷ ನಾನು MLA ಆಗಿದ್ದೆ. ಎಲ್ಲಾದ್ರೂ ಒಂದೇ ಒಂದು ಗುಂಡುಪಿನಷ್ಟು ನಂದು ಏನಾದ್ರೂ ಒಂದು ತೋರಿಸಿ. ದೋಖಾ ಬಿಲ್ ಮಾಡ್ಸವನೆ, ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ದುಡ್ಡು ಹೊಡ್ಸವನೆ, ಯಾವ್ದಾದ್ರು ಜಮೀನ್ ಹಾಕೊಂಡವನೆ, ಯಾವ್ದೋ ಸರ್ಕಾರಿ ಜಮೀನು ಒತ್ತುವರಿ ಮಾಡವ್, ಎಲ್ಲಾದ್ರೂ ಒಂದೇ ಹೇಳ್ಸ್ರಿ. ಹಿಂದೆ 14-15 ಕೋಟಿ ತಿಂದ್ರಿ ಅಂತ ಬ್ಯಾಂಕು ದಿವಾಳಿ ಆಗೋ ಪರಿಸ್ಥಿತಿ ಬಂತು. ಅದ್ಯಾರ್ದೋ ನೀವು ತಿಂದ್ಬಿಟ್ಟು, ಕೋತಿ ತಿಂದ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ತದೆ ನಂಗೆ ಯಾರಿಗೋ ಒರೆಸ್ಬಿಟ್ಟು ಅವ್ರ ಹೆಸರ ಮೇಲೆ ನೀವು ರಾಜಕೀಯ ಮಾಡ್ಕೊಂಡು ಹೊರಟ್ರಿ. ಮಾಡ್ಸಪ್ಪ, ಇವಾಗ ನಿಮ್ದು ನಿಮ್ ಇಲಾಖೆ, ನೀನೇ ನಿರ್ದೇಶಕ ಇದೆಯಲ್ಲ, ನಿನ್ನ ಆಡಳಿತದಲ್ಲಿ ನಾವು ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಅಂತೇಳಿ ಉದ್ದುದ್ದ ಭಾಷಣ ಮಾಡುವಂತ ವ್ಯಕ್ತಿಗಳು ತೋರಿಸಿ. ನಿಮ್ದು ಗೊತ್ತಿಲ್ವಾ ನಿಮ್ಗೆ ನಕಲಿ ಚಿನ್ನ ಇಟ್ಟವ್ರಲ್ಲಿ ಅಂತ? ಯಾಕೆ ಸುಮ್ಮನಿದ್ದೀರಿ? ಇದನ್ನ ಹೇಳಲಿಕ್ಕೆ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೀನಿ. ನಾವು ಸುಮ್ಮನೆ ಕೂರೋರಲ್ಲ. ಇವರು ಲೂಟಕ್ಕೆ, ಇವರು ದಿವಾಳಿ ಮಾಡ್ಲಿಕ್ಕೆ ತಾಲೂಕನ್ನ ಒಬ್ಬ ಇನ್ಸ್ಪೆಕ್ಟರ್ನ ಉಪಯೋಗಿಸ್ಕೊಂಡು, ಕಾಂಗ್ರೆಸ್ನವರೇ ಪಾಪ, ಕಾಂಗ್ರೆಸ್ ಪ್ರಭಾವಿ ಮುಖಂಡರು ಹೇಳಿದ್ರು ಕೂಡ ಇವ್ರು ಹೋಗಿ ಬೇಲಿ ಹಾಕ್ಸಕ್ ಹೋಗೋದು. ಇಂಥ ಅಧಿಕಾರಿಗಳನ್ನ ಮಡಿಕೊಂಡು ಕೈಗೊಂಬೆ ತರ ಕೆಲಸ ಮಾಡೋದು. ಅವ್ರು ಯಾರೋ ಹೇಳ್ತಾರಂತೆ, ಅವ್ರ ಶಿಷ್ಯ, ಇವ್ರು ಹೋಗಿ ಬಾಲಕೃಷ್ಣ ಅವ್ರು ನೋಡ್ಕೊ ಬರ್ಲಿ ಅಂದ್ರೆ ಹಿಂಗೆ ನೋಡ್ಕೊ ಬರ್ಲಿ, ಆಮೇಲೆ ಬೇಲಿ ಹಾಕ್ಸ್ತೀವಿ. ಈ ತರದ್ ಯಾವ್ದಾನ ನಮ್ಮ ಜೀವಮಾನದಲ್ಲಿ ನಾವು ಮಾಡಿದೀವ? ಆಡಳಿತ ಇದ್ದಾಗ, ಅಧಿಕಾರ ಇದ್ದಾಗ 2 ವರ್ಷದಿಂದ KCC ಲೋನ್ಗಳೇ ಕೊಟ್ಟಿಲ್ಲ. ಕೇಳಿದ್ರೆ ನಬಾರ್ಡ್ ನಮಗ್ ಕೊಡ್ತಿಲ್ಲ ಅಂತ. ಒಂದೊಂದು ಸ್ತ್ರೀ ಶಕ್ತಿ ಗುಂಪುಗಳಿಗೆ, ಸ್ವಸಹಾಯ ಗುಂಪುಗಳಿಗೆ 70 ಲಕ್ಷ 80 ಲಕ್ಷ ₹1 ಕೋಟಿ ಕೊಟ್ಟಿರುವಂತ ಉದಾಹರಣೆ. ಅದೇ ನಮ್ಮ ಜಿಲ್ಲೆನಲ್ಲಿ 10 ಲಕ್ಷನೇ ಜಾಸ್ತಿ. ಒಬ್ಬ ರೈತನಿಗೆ 15 ಲಕ್ಷ ರೂಪಾಯಿ ಲೋನ್ ಮ್ಯಾಕ್ಸಿಮಮ್ ಅವನ ಆಸ್ತಿ. ಯಾವೊಬ್ಬ ವಿರೋಧಿ ಇದ್ದಾನೆ, ಅವನೊಂದು ₹1 ಲೋನ್ ತೊಗೊಳಕ್ಕಾಗಲ್ಲ. ಇವ್ ಡೈರೆಕ್ಟ್ ಕಾಲ್ ಹಿಡಿಬೇಕು ಹೋಗಿ, ಅಣ್ಣ ನಂಗೊಂದು ಲೋನ್ ಕೊಡ್ಸೋಣ. ಈ ತರದ ಕಚಡ ರಾಜಕಾರಣ ಇದಕ್ಕೆಲ್ಲ ಅಂತ್ಯ ಆಡುವಂತ ಕಾಲ ಬರ್ತದೆ. ದಯಮಾಡಿ ಇವತ್ತು ನಾನು ಪಾರದರ್ಶಕವಾಗಿ ಇದು ಕೆಲಸ ಆಗ್ಲೇಬೇಕು, ತನಿಖೆ ಆಗ್ಲೇಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ.